ಗುರುಗಳಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಈ ಪರ ವಿರೋಧಗಳು ಅತಿ ಹೆಚ್ಚು ಆಗ್ತಿದೆ. ಈಗ ದಿನಕ್ಕೊಂದು ಹೊಸ ತಿರುವು ಪಡ್ಕೊಳ್ತಿದೆ. ನಮ್ಮ ಊರಲ್ಲಿ ನಾನೊಂದು ಮೊನ್ನೆ TV ಪ್ರೋಗ್ರಾಮಲ್ಲಿ ಹೇಳಿದೆ, ನಮ್ಮ ಊರಲ್ಲಿ ವಯಸ್ಸಾದವರು ಇವತ್ತು ಪೇಪರ್ ಓದ್ತಾ ಇದ್ದಾರೆ, ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ, ಸ್ವಾಭಿಮಾನಿಗಳಾಗಿ ಬದುಕ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ಕುಡ್ತಾ ಬಿಟ್ಟು ನೆಮ್ಮದಿಲಿದ್ದಾರೆ. ಸ್ಕೂಲ್ ಎಜುಕೇಷನ್ ಫೀಸ್ ಕಟ್ಟಲಿಕ್ಕೆ ಸ್ವಉದ್ಯೋಗನೋ ಇದರಿಂದ, ಮತ್ತು ಧರ್ಮಸ್ಥಳದ ಟ್ರೈನಿಂಗ್ ಕೋರ್ಸಸ್ಸು. ನಮ್ಮ ಹಳ್ಳಿಲಿ, ಯಾಕಂದರೆ ನಮ್ಮ ಊರ ಕಡೆ ಜಾಸ್ತಿ ಧರ್ಮಸ್ಥಳ ಸಂಘಗಳಿರೋದು. ಸೊ ನಾನು ಪಾಸಿಟಿವ್ ಪಾರ್ಟನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನೆಗೆಟಿವ್ ಪಾರ್ಟಿಗೆ ಇನ್ನೂ ಅದು ತನಿಖೆಯಲ್ಲಿದೆ. ಆ ನೆಗೆಟಿವ್ ಪಾರ್ಟ್ ಪ್ರೂವ್ ಆದರೆ ಅದು ಬೇರೆ ಪ್ರಶ್ನೆ. ಆಗೋ ತನಕ ನಾವು ಕಮೆಂಟ್ ಮಾಡೋದು ಅಷ್ಟು ಸರಿ ಕಾಣಲ್ಲ. ಯಾಕೆ ಕಣ್ಣಾರೆ ಕಂಡಿದ್ದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೋಡಿ ಅಂದ ಹಾಗೆ, ಈಗ ಆ ದೇವಸ್ಥಾನ ಮಾಡ್ತಿರೋ ಕೆಲಸ, ಆ ದೇವಸ್ಥಾನಕ್ಕೆ ಕನ್ನಡದ ಜನತೆ ದೇಶಾದ್ಯಂತ ಬೆಲೆ ಕೊಡೋರು. ಇವತ್ತು ಮಂಜುನಾಥನ ಹೆಸರು ಹೇಳಿದ ಮನೆಯಿಂದ ಹೊರಗೆ ಹೋಗೋ ಸುಮಾರು ಜನ ಇವತ್ತು ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಅದು ಪ್ರೂವ್ ಆದಾಗ ಅದ್ರ ಬಗ್ಗೆ ಮಾತಾಡೋದು ಸರಿ. ಪ್ರೂವ್ ಆಗೋ ತನಕ ನಾವೇ ಜಡ್ಜ್ಮೆಂಟ್ ಕೊಡೋದು ಸರಿ ಅಲ್ಲ. ಟಾರ್ಗೆಟ್ ಆಗ್ತಿದೆ ನಾವು ಹಿಂದೂ ದೇವಸ್ಥಾನಗಳು ಅನ್ನೋಕ್ಕಿಂತ ಯಾವ್ಯಾವ ದೇವಸ್ಥಾನ, ನಾನು ಮೊನ್ನೆ ಹೇಳಿದೆ, ಯಾಕೆ ತಿರುಪತಿಯೇ ಟಾರ್ಗೆಟ್ ಆಗಬೇಕು? ನಮ್ಮ ಊರು ಇಲ್ಲೆಲ್ಲ ಹಳ್ಳಿ ಕಡೆ ಇರೋ ವೆಂಕಟರಮಣ ಯಾಕೆ ಟಾರ್ಗೆಟ್ ಆಗ್ತಿಲ್ಲ? ದೇವಸ್ಥಾನದ ಟ್ರೆಷರ್ ಟಾರ್ಗೆಟ್ ಆಗ್ತಿದೆ ಅಂತ ನನಗೆ ಅನ್ಸ್ಕೊಳ್ತೀನಿ. ಕೂಡ ಟಾರ್ಗೆಟ್ ಮಾಡುವಂತ ಕೆಲಸಕ್ಕೆ ನಾನು ಅದನ್ನು, ಯಾಕೆ ಜಗತ್ತಲ್ಲಿ ಫ್ರೀ ಸಿಗೋ 2 ವಸ್ತು ಇದೆ, ಕಮೆಂಟು ಮತ್ತು ಕಾಂಪ್ಲಿಮೆಂಟು. ಅದೆರಡು ಫ್ರೀ ಆಗಿ ಸಿಗೋದು, ಅದನ್ನು ಫ್ರೀಯಾಗಿ ಬಿಡೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ನಿಮ್ಮ ವಿರುದ್ಧ ಷಡ್ಯಂತ್ರ ಅಥವಾ ಆ ಥರದ್ದು ಮಾಡಿದ್ರು ನಂದೊಂಥರ ಆನೆ ದಾರಿ, ಯಾವುದೋ ಪಂಥದ ದಾರಿ, ಬೇಲಿ ಕಿತ್ತು ನಡೆಯೋ ಆನೆ ದಾರಿ. ಅದಕ್ಕೆ ಪಡ್ಕೊಳ್ಳೋಕ್ಕೂ ಏನೂ ಇಲ್ಲ, ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಅದಕ್ಕೆ ಜೀವನ್ ಮುಕ್ತರು ಅಂತ ಹೇಳ್ತಾರೆ. ನೋ ಕಾಂಪ್ಲಿಮೆಂಟ್, ನೋ ಕಮೆಂಟ್. ಏನೇ ಆದರೂ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಅಲ್ವಾ? ಷಡ್ಯಂತ್ರ ಮಾಡೋರ್ಗೆ ಏನಂತ ಹೇಳಿ. ಸೊ ಅಜೆಂಡಾ ಇಲ್ಲದೆ ನೋಡಿ, ಗೊಂಬೆ ಆಟ ಆಡ್ತಿದೆ ಅಂದರೆ ಗೊಂಬೆ ಹಿಂದ್ಗಡೆ ಸ್ಕ್ರಿಪ್ಟ್ ರೈಟರ್ ಯಾರೋ ಒಬ್ಬರು ಇರ್ತಾರೆ. ಒಳ್ಳೆಯದ್ರ ಹಿಂದೆನೂ ಇರ್ತಾರೆ, ಕೆಟ್ಟದ್ರ ಹಿಂದೆನೂ ಇರ್ತಾರೆ. ಸರ್ಕಾರ ಅದರ ತನಿಖೆ ಮಾಡಿದಾಗ ಈ ಮರದ ತಾಯಿ ಬೇರು ತೆಗಿಯೋ ತನಕ ಮರ ಸಾಯಲ್ಲ. ನಾವು ಈ ಸೈಡ್ ಬೇರುಗಳೆಲ್ಲ ತನಿಖೆ ಮಾಡ್ತಾ ಇದ್ದಾನೆ. ತಾಯಿ ಬೇರಿಗೆ ಬಂದಾಗ ಅದಕ್ಕೆ ಔಷಧಿ ಕೊಡ್ಬೋದು ಅನ್ಕೊಳ್ಳಿ. ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆ, ನಾನು ಸ್ವಲ್ಪ ಗಾಂಧೀಜಿಯನ್ನು ಫಾಲೋ ಮಾಡೋದ್ರಿಂದ ಧರ್ಮ ಎಲ್ಲವನ್ನು ಒಂದೇ ಥರ ನೋಡೋದಾದರೆ, ವಿವೇಕಾನಂದರು ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ಪಾಲಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅಂತಿದೆ. ಹಾಗೆ ನಾನು ಅವರೊಬ್ಬರನ್ನೇ ಕರೆಯೋ ಬದಲು ಅವ್ರ ಜೊತೆಗೆ ದೀಪಾ ಬಸ್ತಿ ಅವರನ್ನು, ಯಾಕೆ ಇಬ್ಬರಿಗೂ ಅವಾರ್ಡ್ ಸಿಕ್ಕಿದೆ, ಇಬ್ಬರು ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಸೊ ಇಬ್ಬರನ್ನು ಕರೆದಾಗ ಇನ್ನೂ ಸಮಂಜಸ ಆಗುತ್ತೆ ಅಂತ ನನ್ನ ಭಾವನೆ. ಇವರು ಬಾನು ಮುಷ್ತಾಕ್ ಅವರು ಭುವನೇಶ್ವರ್ಗೆ ಅಪಮಾನ ಮಾಡಿದ್ರು, ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈಗ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ಮೊರೆ ಕೂಡ ಹೋಗ್ತಿದ್ದಾರೆ. ಸೊ ಇದು ಸೆನ್ಸಿಟಿವ್ ಮ್ಯಾಟ್ರು, ನಾನೇನು ಕಮೆಂಟ್ ಮಾಡಲಿಕ್ಕೆ ಅದನ್ನು ಇಷ್ಟಪಡಲ್ಲ. ನಾನು ಒಂದೇ ಹೇಳೋದು, ನೋಡಿ, ನಮ್ಮ ದೇಶ ಎಲ್ಲ ಧರ್ಮವನ್ನು ಒಟ್ಟುಗೂಡಿಸ್ಕೊಂಡು ಹೋಗಿದೆ. ಯಾವುದಾದ್ರು ಒಂದು ದೇಶ ಎಲ್ಲ ಧರ್ಮಕ್ಕೂ ವಿರೋಧ ಮಾಡದೆ ಸ್ವಾಗತ ಮಾಡಿದ ದೇಶ. ಆದರೆ ಇದರ ಮೂಲ ಬೇರೆ ಯಾವುದು? ಭಾರತದ್ದು ಯೋಗ ಭೂಮಿ ಅಂತ, ಯೋಗಿಗಳ ಭೂಮಿ ಅಂದರೆ ಸನಾತನ ಧರ್ಮ. ಸೊ ಆ ಮೂಲ ಬೇರನ್ನು ಗೌರವಿಸಿ ಮತ್ತು ಉಳಿದ ಧರ್ಮವನ್ನು ಗೌರವಿಸಿ ಮೂಲ ಬೇರನ್ನು ಸ್ವೀಕಾರ ಮಾಡಿ ಅಂತ ನಾನು ಜನರಲ್ಲೂ ಸರ್ಕಾರದಲ್ಲಿ ಹೇಳಲಿಕ್ಕೆ ನಾನು ನಮ್ಮ ದೇಶ ಮೂಲವನ್ನು ಹುಡುಕಿದ್ರೆ ಇವತ್ತು ಹಿಸ್ಟ್ರಿ ಅಂತ ಏನಿದೆ, ಎಲ್ಲ ಧರ್ಮಕ್ಕೂ ಹಿಸ್ಟ್ರಿ ಇದೆ. ಸನಾತನ ಧರ್ಮಕ್ಕೆ ಹಿಸ್ಟ್ರಿ ಅಂತ ಇಲ್ಲ. ಸೃಷ್ಟಿಯಿಂದ ಬಂದ ಧರ್ಮ, ಅದಕ್ಕೆ ಓಂಕಾರ ಅಂತ ಹೇಳ್ತೀವಿ ಅದನ್ನು ಒಂದೇ ಅಕ್ಷರದಲ್ಲಿ. ಆ ಓಂಕಾರವನ್ನು ನಾವೆಲ್ಲ ಸ್ವೀಕಾರ ಮಾಡಿದಾಗ ಶಾಂತಿಯ ಜಯಂಕಾರ ಆಗ್ತದೆ.